ಇವ್ರು ಖಾಲಿ ಮಾಡಿದ್ರೇನೆ ಮನೇನ. ಮೊನ್ನೆ ಓದ್ಲು ಇದ್ರಕ್ಕೆ ಹಂಗೆ ಇರ್ತೀನಿ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಓದ್ಲು ಆಳೆ ಖಾಲಿ ಮಾಡಿಲಿ. ಅವಳೆಲ್ಲಿ ಇರ್ತಾಳ ತಗ. ಆಳೆ ಖಾಲಿ ಮಾಡಿ ಆಳೆನೆ ಖಾಲಿ ಮಾಡಿಲ್ಲ ಇನ್ನು 5-6 ಬಿಟ್ಟು 2 ದಿನ ಆತು. ಯಾತನ ಇಲ್ಲಿ ದೆವ್ವ ಐತೆ ಅಂತ ಹೇಳ್ಕೊಂಡು ಹೋಗಿ ಅವಳಮ್ಮಲ್ಲಿ ರತ್ತೆ ಕರ್ಕೊಂಡು ಹೋದ್ಲು. ಸೆನಕಿರ್ಲಿಲ್ವಲ್ಲ ಕೊಟ್ಟು ಕರ್ಕೊಂಡು ಹೋದ್ಲು. ಬರ್ರಿ ಜಯಜಿ ಕುತ್ಕೊ ಬರ್ರಿ. ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಂಡ್ವಿ ಕಣಮ್ಮ. ಈಗ ನಾನು ಲತಮ್ಮ ಸಿಕ್ಕಿದ್ಲಾ. ಈಗ ಇವಾಗ ಮನೆ ಖಾಲಿ ಮಾಡೇವೇನ ಅಂದೆ. ಇನ್ನೂ ಖಾಲಿ ಮಾಡಿಲ್ಲ, ಬಿಟ್ಟು ಹೋಗ್ಯವ್ರೆ ಅಂತ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಏನಮ್ಮ ಆಯ್ತು ಎಲ್ಲ ಕೆಲಸ? ಆಯ್ತು. ನಾನು ಯಾಕೆ ಹಿಂಗೆ ನಿಂತ್ಕೊಂಡವ್ರಲ್ಲ ಅಂತ ಬಂದೆ. ಪಾರಕ್ಕ, ನೀನು ಇಲ್ಲೇ ಇರಬೇಕಾಯ್ತು. ಊರಲ್ಲಿ ತುಂಬ ಚೆನ್ನಾಗಿರೋದು. ಏನು ಮಾಡ್ತೀಯ? ಬೆಂಗ್ಳೂರಿಗೆ ಹೋಗ್ಬಿಟ್ಟೆ ನೀನು. ಮತ್ತೆ ಇಲ್ಲೇನು ಕೆಲಸ ಮಾಡೋಣಮ್ಮ? ಅಯ್ಯೋ, ನಾವು ಬೆಂಗ್ಳೂರಿಗೆ ಹೋಗ್ಲಿಲ್ಲ ಅಂದಿದ್ರೆ ನಮ್ಮ ಜೀವನ ಆಗ್ತಾ ಇರಲಿಲ್ಲ. ಅಯ್ಯೋ, ಇಲ್ಲಿ ಜನ ಸರಿ ಇಲ್ಲ ಕಣ. ಇಲ್ಲಿ ಮೇನು ಊರಲ್ಲಿ ಅದಕ್ಕೆ ಬೆಂಗ್ಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದು. ಅವಾಗ ನಾವು ಸುಪ್ಪಿಯವರು ಎಲ್ಲ ಒಂದೇ ಹತ್ರನೇ ಇರೋದು. ಎಲ್ಲ ಬೆಂಗ್ಳೂರು ಸೆಟ್ಲ್ ಆಗ್ಬಿಟ್ರಿ ಹೇಳಿ ನೀವು. ಊರಿಗೆ ಬರ್ತಾ ಇರಬೇಕು. ಹಬ್ಬಕ್ಕೆ ಬಂದವ್ರು ಹೋಗಿಲ್ವೇನಲ್ಲೇ? ಹಬ್ಬಕ್ಕೆ ಬಂದಿದ್ವಿ. ಬಂದು ಅವಾಗ ಇನ್ನೊಂದು ದಿವಸನೇ ಹೋಗ್ಬಿಟ್ಟೆ. ಮತ್ತೆ ಇವಾಗ ಒಂದು ವಾರ ರಜಾ ಮಾಡಿ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಇಲ್ಲಿ, ಅದಕ್ಕೆ ಬಂದಿದ್ದೀನಿ. ಅದ್ಯಾರ್ದೆ ಮನೆ ಅಷ್ಟು ಚೆನ್ನಾಗಿ ಕಟ್ಟವ್ರೆ? ಅಯ್ಯಪ್ಪ, ಯಾರ್ದಮ್ಮ? ಎಷ್ಟು ಹೆಡ್ಡಿಂಗ್ ಹೊಡಿತಾ ಐತೆ ಮನೆ? ನಮ್ಮ ದೊಡ್ಡಪ್ಪ ಅವ್ರದ್ದು. ನಮ್ಮ ಅಣ್ಣ ಇದ್ದಾನಲ್ಲ, ಧನು ಅಣ್ಣ, ಅವನೇ ಕಟ್ಸಿರೋದು. ತುಂಬ ಕಷ್ಟ ಬಿದ್ದು ಕಟ್ಸಿದ್ದಾನೆ ನಮ್ಮ ಅಣ್ಣ. ಗೌರ್ಮೆಂಟ್ ಅಪಾಯಿಂಟಲ್ಲಿ ಇದ್ದಾನೆ ನಮ್ಮ ಅಣ್ಣ. ಅವ್ನು ಕಟ್ಸಿರೋದ ಮನೆ ನಮ್ಮ ಅಣ್ಣವ್ರದ್ದು, ನಮ್ಮ ದೊಡ್ಡಪ್ಪನ ಮಗ. ನಿಮ್ಮ ದೊಡ್ಡಪ್ಪರ್ದೇನು? ಚೆನ್ನಾಗೈತಪ್ಪ. ಹಂಗೆ ಹೆಡ್ಡಿಂಗ್ ಹೊಡಿತಾ. ತಾಳೆ ಗೃಹ ಪ್ರವೇಶ ಆಯ್ತಾ? ಇಲ್ಲ ಇನ್ನೂ ಆಗಿಲ್ಲ. ಇನ್ನೂ ಈ ತಿಂಗಳೇನಪ್ಪ ಇವಾಗ ಮಾಡ್ಬೋದೇನೋ. ಬಸವನ ಜಯಂತಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಮಾಲೆ ಆಗೈತೆ. ಮನೆ ಯಾಕೋ ನೀವು ಟೈಮ್ ಸರಿ ಇಲ್ಲ ಅಂತೇಳಿ ಏನೋ ಮುಂದಕ್ಕೆ ಇಟ್ಟಿದ್ರು. ಇರ್ಬೇಕು. ನೋಡ್ತೀಯ ಮನೇನ? ನೋಡೋಣ ಅದೆಲ್ಲ. ಹೆಂಗೋ ಗೊತ್ತಾ, ಚೆನ್ನಾಗಿ ಕಟ್ಟವ್ರೆ. ನೋಡೋಣ. ಕಟ್ಸೋ ಭಾಗ್ಯ ಅಂತೂ ಇಲ್ಲ, ಕಟ್ಟಿರೋದಾದ್ರೂ ನೋಡ್ಬೇಕಲ್ಲ. ನಮ್ಮ ಅಣ್ಣ ಕಟ್ಟಿರೋದು. ನಮ್ಮ ದೊಡ್ಡಮ್ಮಂದು. ನಮ್ಮ ದೊಡ್ಡಮ್ಮನ ಹಂಗೆ ಕಷ್ಟ ಬಿದ್ದು ಕಟ್ಸಿರೋದು. ಅಲ್ಲ, ಏನು ಹಿಂಗೆ ಸೆನಕ ಇದ್ದಾಳೆ ಅಮ್ಮಂಗೆ ಹೇಳ್ತಾ ಇದ್ದಾಳೆ. ಇವಳು ಈ ವರ್ಷ ಎಲ್ಲ ನಾ ಬೆಂಗ್ಳೂರಿಗೆ ಹೋಗಿದ್ಲು. ಇವಳು ಪಾರಿ, ಇವಳು ಬೋಲ್ ಮ್ಯಾರದ್ಲು ಕಣೆ ರಾಣಿ. ಇಲ್ಲಿಂದ ಹೋಗ್ತಾ ಇದ್ದಾಳಲ್ಲ ಅವಳು ಹಂಗೆ, ಆ ಸುಪ್ಪಿನೂ ಹಂಗೆ. ಎಲ್ಲ ಮ್ಯಾರ್ದು ಊರು ಬಿಟ್ಟು ಬೆಂಗ್ಳೂರು ಕಡೆಗೆ ಸೇರ್ಕೊಂಡಿರೋದು. ಇವರೆಲ್ಲ ಜೊತೆಯಾಗಿ ಬೆಂಗ್ಳೂರಾಗ ಒಯ್ದಾರೆ. ಎಲ್ಲ ಬೆಂಗ್ಳೂರು ಕಡೆಗೆ ಹೋಗ್ಯವಿಲ್ಲ ಎಲ್ಲನ. ಪಾಪರೆ ಎದ್ದು ಹೋಗಿರವು ಇವೆಲ್ಲನ. ಮತ್ತೆ ಹೇಳಿ ನಾನು ನೋಡಿದ್ದೆ. ಯಾಕ ಬೋಲ್ ಒಳ್ಳೆಯಳಲ್ಲ ಇವಳು. ಇದು ಅವ್ರು ಮಾತಾಡ್ಸ್ತಾರೆ ಅಂತ ತಿಳ್ಕೊಂಡೈತಿ. ಮ್ಯಾಲೆ ಬಿದ್ದು ಅವ್ರನ್ನೇ ಮಾತಾಡ್ಸಕ್ಕೆ ಹೋಗುತ್ತೆ. ನನ್ನ ಮ್ಯಾಗ್ಲ ಸಿಟ್ಟಿಗೆ ಮ್ಯಾಲೆ ಬಿದ್ದು ಅವ್ರನ್ನೆಲ್ಲ ಮಾತಾಡ್ಸಕ್ಕೆ ಹೋಗುತ್ತೆ. ನಾನು ಮಾತಾಡ್ಸಲ್ವಲ್ಲ ಇವಳನ್ನ. ಅದಕ್ಕೆ ನಾನು ಎಲ್ಲರ ತಗೋ ಚೆನ್ನಾಗಿರ್ಬೇಕು ಇವಳು ಮುಂದೆ ಅಂತ ನನ್ನ ಮ್ಯಾಗ್ಲ ಸಿಟ್ಟಿಗೆ ಇವಳೇ ಮ್ಯಾಲೆ ಬಿದ್ದು ಮಾತಾಡ್ಸ್ಕೊಂಡು ಹೋಗ್ತಾಳೆ. ಅವ್ರ ಎತ್ತಕ್ಕೆ ಮಾತಾಡ್ಸೋರು. ದನಣ್ಣನೂ ಮಾತಾಡ್ಸಲ್ಲ, ಪಲವೇಕನು ಮಾತಾಡ್ಸಲ್ಲ. ಅವ್ರು ಮಾತಾಡ್ಸಲ್ಲ. ಆಲೆ ಇದ್ರ ಬುದ್ಧಿ ಏನಂತ ಅವರು ತಿಳ್ಕೊಂಡವ್ರು. ಎಲ್ಲ ಗೊತ್ತೈತಿ ಇದ್ರ ಬುದ್ಧಿ. ಈ ಕಚಡ ಬುದ್ಧಿ ನಮ್ಗೆ ಇಷ್ಟ ಆಗಲ್ಲ ಅಂತಾರೆ. ಕಚಡ ಬುದ್ಧಿ ನಮ್ಗೆ ಇಷ್ಟ ಆಗಲ್ಲ, ನಮಗೆ ಸೋರ್ ಬರಲ್ಲ, ಬೇಡ ಇದ್ರ ಸವಾಸನೆ ಬೇಡ ಅಂತಾರೆ. ಮಾತಾಡ್ಸಲ್ಲ ಕಣಮ್ಮ ಅವ್ರು, ಯಾರು ಮಾತಾಡ್ಸಲ್ಲ. ಇದಂಗೆ ಮ್ಯಾಲೆ ಬಿದ್ದು ನಿನ್ನ ಮ್ಯಾಗ್ಲು ಸಿಟ್ಟಿಗೆ ಕಣೆ ರಾಣಿ, ನಿನ್ನ ಮ್ಯಾಗ್ಲು ಸಿಟ್ಟಿಗೆ ಇದು ಹಂಗೆ ಮಾತಾಡ್ಸ್ಕೊಂಡು ಹೋಗುತ್ತೆ. ಅವ್ರು ಮಾತಾಡ್ಸಲ್ಲ. ಇವಳ ಹಣೆ ಬರ ಏನು ಅಂತ ಅವರೆಲ್ಲ ಕಂಡ್ಕೊಂಡವ್ರು. ಅವ್ರು ಎಲ್ಲಿ ಮಾತಾಡಿಸ್ತಾರೆ? ಮಾತಾಡ್ಸಿರಿ ಏನೋ ಮೇಲೆ ಒಂದಿಟ್ಟು ಅಷ್ಟೇನಿ. ಇವಳ ಹಣೆ ಬರ ಎಲ್ಲ ಅವ್ರಿಗೆ ಗೊತ್ತೈತಿ. ಏನೋ ಸುಮ್ಮನೆ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರ್ತಾರೆ ಅಷ್ಟೇ. ಮಾತಾಡ್ಸೋದಿಲ್ಲ ತಗ. ಇದೇ ಹಂಗೆ ಮ್ಯಾಲೆ ಬಿದ್ದು ಮಾತಾಡ್ಸ್ಕೊಂಡು ಹೋಗುತ್ತೆ. ರಾಣಿ ಮಾತಾಡ್ಸಲ್ವಲ್ಲ. ರಾಣಿ ಜೊತೆಗೆ ಗುದ್ದಾಡೈತಲ್ಲ, ರಾಣಿ ಮ್ಯಾಗ್ಲು ಸಿಟ್ಟಿಗೆ ಅವ್ರನ್ನ ಮ್ಯಾಲೆ ಬಿದ್ದು ಇದೇ ಮಾತಾಡ್ಸಕ್ಕೆ ಹೋಗುತ್ತೆ. ಆಗ್ಲೆಲ್ಲ ಹೋಗ್ತಿದ್ರೆ ನಮ್ಮ ದನಣ್ಣ ಮನೆ ಕಟ್ತಾ ಅಂತ ಇದೇ ಮ್ಯಾಲೆ ಬಿದ್ದು ಮಾತಾಡ್ಸೋದು. ಹಂಗೆಲ್ಲ ಇವಳಿಗೆಲ್ಲ ಫೋನ್ ಮಾಡಿತ್ತಂತ ಅಲೇನೇ. ಧನುಷಿಗೆಲ್ಲ ಫೋನ್ ಮಾಡಿತ್ತಂತೆ. ಧನುಷಿಗೂ ಫೋನ್ ಮಾಡಿ ಧನುಷ ಅಂತ ಹೇಳಿ ಫೋನ್ ಮಾಡ್ತಂತೆ. ಅವಳು ಫೋನ್ ಅದೇ ಕಟ್ ಮಾಡಿಳಂತಿ. ನೆನ್ನೆ ಸಾಂಗ್ ಅಂತ ಹೇಳ್ತಿದ್ರು. ಇದೇ ಮ್ಯಾಲೆ ಬಿದ್ದು ಮಾತಾಡ್ಸುತ್ತೆ ಎಲ್ಲಾರನು ನಾವು. ಮ್ಯಾಲೆ ಬಿದ್ದು ಈ ಪಾಟಿ ಮೆರೆದಿರೋದು ಹಿಂಗೆ ಮ್ಯಾಲೆ ಬಿದ್ದು ಮಾತಾಡ್ಸಿರೆ ಅವಳಿಗೆಲ್ಲಿ ಮರ್ಯಾದೆ ಇರ್ತವೆ. ಅದೇ ಮತ್ತೆ ಎಲ್ಲ ಈಗ ಅಣ್ಣ ತಮ್ಮಗಳು, ಅಕ್ಕ ತಂಗಿಯರು, ಅಪ್ಪ ಅಮ್ಮ ಇಂಥವು ಎಲ್ಲರ ತಗು ಈಗ ಚೆನ್ನಾಗಾಗ್ಬೇಕು ಅಂಬೋದು ಬಂದೈತಿ. ಮುಂದಾಗ ಅದೆಲ್ಲ ಇರಲಿಲ್ಲ. ಈಗ ನನ್ನ ತಗ ವಾರ್ಗಿತಿತ ಗುದ್ದಾಡ್ಕೊಂಡ್ಲಲ್ಲ, ಅದಕ್ಕೆ ನನ್ನ ಮ್ಯಾಗ್ಲ ಸಿಟ್ಟಿಗೆ ಈಗ ಎಲ್ಲರ ತಗು ಚೆನ್ನಾಗಾಗಬೇಕು, ಎಲ್ಲರ ತಗು ಚೆನ್ನಾಗಿರ್ಬೇಕು ಅಂಬೋದು ಈಗ ಗೊತ್ತಾಗೈತಿ. ಮುಂದಾಗೆ ಅವರು ಇರಲಿಲ್ಲ. ಅವರು ಬಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಅವರು ಇದ್ದಿದ್ರೆ ಮುಂದಾಗಲೇ ಚೆನ್ನಾಗಿದ್ದಿದ್ರು. ಇಷ್ಟೆಲ್ಲ ಯಾಕೆ ರಂಪಾಯರಾಮಾಯಣ ಆಗೋದಮ್ಮ? ಅವ್ರ ಚೆನ್ನಾಗಿದ್ದಿದ್ರೆ ನನ್ನ ತಾವು ಚೆನ್ನಾಗಿರೋಳು. ಅವ್ರ ತಾಗೆಲ್ಲ ಕಿತ್ತಾಡ್ಕೊಂಡು ಇರೋದಕ್ಕೆ ಮತ್ತೆ ಇವಾಗ ನನ್ನ ತಾಗೂ ಕಿತ್ತಾಡ್ಕೊಂಡಿರೋದು. ಹೇಳು ನೋಡಿದರೆ ನನಗೆ ಹೆಸರು ಬರಲ್ಲ ತಗ. ಒಳ್ಳೇನೆ ಅಂದ್ರೆ ನನಗೆ ನೋಡಿರಿ ಇಷ್ಟನೇ ಆಗಲ್ಲ. ಪಾಟಿ ನಾನು ಹಂಗೆ ಅಂತ ಹೇಳಿ ಇಷ್ಟೊಂದು ಮೆರೆದೆ ಅದಂಗೆ ಇವಾಗ ತಗ್ಗಿ ಅಣ್ಣಯ್ಯ ಅಕ್ಕಯ್ಯ ತಮ್ಮ ಅಮ್ಮಯ್ಯ ಅಂತ ಹೇಳಿ ಈಗ ಹೆಂಗೆ ಮಾತಾಡ್ಸಕ್ಕೆ ಹೋಗ್ತಾಳೆ. ಈಗ ಸಂಬಂಧಿಕರು ಬೇಕಾಗ್ಯವ್ರಿ. ಈಸ್ ದಿನ ಬೇಕಾಗಿರಲಿಲ್ಲ, ಈಗ ಸಂಬಂಧಿಕರು ಬೇಕಾಗ್ಯಾರ ಇವಳಿಗೆ. ಇವಳ್ದು ಏನು ಹೇಳ್ತಿತ್ತು ತಗ. ಇವಳು ಹಣೆ ಬರ ಇಷ್ಟೀಗ ಈಗಳಮ್ಮ ಅವಳು ಮನಸ್ಸಿನಾಗಿರ್ಬೇಕು. ನಿನ್ನ ಮ್ಯಾಗ್ಲು ಸಿಟ್ಟಿಗೆ ಅವಳು ಅವ್ರನ್ನ ಮ್ಯಾಲೆ ಬಿದ್ದು ಯೋಸ್ತೀನಿ ಮಾತಾಡ್ಸವಳು. ಮ್ಯಾಲೆ ಬಿದ್ದು ಮಾತಾಡ್ಸಿರಿ ಇವಳಿಗೆ ಮರ್ಯಾದೆನೂ ಕೊಡಲ್ಲ ತಗ. ಇವಾಗ ನೋಡಿ ಸ್ವಾತಿಗೆ ಎಷ್ಟೊಂದಿಟ್ಟು ಪರವಾಗಿಲ್ಲ, ಅವರು ಕರೆದು ಕಳಿಸ್ತಾರೆ, ನೋಡ್ಕೊಂತಾರೆ. ಆದರೆ ಇವಳು ನೋಡು ಅಲ್ಲ, ನಿನ್ನ ಮ್ಯಾಗ್ಲು ಸಿಟ್ಟಿಗೆ ಮಾಡ್ದಾಳೆ, ಇನ್ನು ಯೋಸ್ತೀನಿ ಮಾಡ್ತಾಳಮ್ಮ.
ವ್ಯವಸ್ಥೆ ನಾನು ಮಾಡಲ್ ತಡಿ ನೋಡಿ ಮತ್ತೆ ಅವ್ರೇನು ಮಾತಾಡ್ಸಕ್ಕೆ ಹೋಗಲ್ಲ ಅವರು ಗೃಹಪ್ರವೇಶಕ್ಕೆ ಏನು ಕರಿಯಕ್ಕೆ ಹೋಗಲ್ಲ ಅವಳು. ನನಗೂ ಅಷ್ಟೇ ಕಣ ಅವಳು ಬುದ್ಧಿನೇ ಇಷ್ಟ ಆಗಲ್ಲ. ಇವಳು ಸ್ವಲ್ಪ ಗನ್ವಾಗಿದೆ ಮಾತಾಡ್ಸಲ್ಲ ಅಂತ ಹೇಳ್ತಿದ್ಲು. ಹಂಗೇನೆ ನೋಡ ಮತ್ತೆ ಸೊಸೆ ಗನ್ವಾಗಾದ್ರು ರಾಣಿ ನೋಡ್ಕೊಂಡಾಳು ಎಲ್ಲ ಓದ್ಲು. ನೋಡು ಅದಕ್ಕೆ ಮತ್ತೆ ಇವಳು ಪಾಪ ಗಂಡಕ್ಕೆ ಸರ್ಸರೇ ಬೈಯವಳು. ನಾನು ನನ್ನ ಗಂಡನ ತರಟೆಗೆ ತಕ್ಕೊಂಡಿದ್ದೆ ನೋಡಿ ನೀನು ಹೆಂಗೆ ನೋಡ್ಕೊಂಡೆ, ನೀನು ನೋಡ್ಕೊಂಡು ನಾನೆಲ್ಲ ಓದೆ ನೋಡಿ ಇವತ್ತು ಅವರು ಹೆಂಗಾದ್ರು ಅಂತೇಳಿ ಸರ್ಸರಿಯ ಬೈ. ಬರ್ರಿ ಕೂತ್ಕೊಂಡು ಮಾತಾಡೋಣ ನಮ್ಮ ಮಂತೆಗೆ ಕೂತ್ಕೊಂಡು ಮಾತಾಡೋಣ. ನೋಡಿ ರಾಣಿ ಅಲ್ಲಿ ಕರ್ಕೊಂಡು ಹೋಗ್ಯವಳೆ ಮನೆ ತೋರ್ಸಕ್ಕೆ ಮಾತಾಡಿಸ್ತಾನೆ ಅಂತ ಅವ್ನು ಏನಪ್ಪ ಲಯ್ಯಾನಿ ಮಾತಾಡಿಸ್ತಾನೆ ಅಂತ ಮನೆ ತೋರ್ಸಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಯವಳಿ. ಮ್ಯಾಲೆ ಬಿದ್ದು ಮಾತಾಡ್ಸಕ್ಕೆ ಹೋಗುತ್ತೆ ಅವ್ನು ಮಾತಾಡೋದಿಲ್ಲ ಇವ್ನು ಕಂಡ್ರಾಗಲ್ಲ ಅವನಿಗೆ. ಅಣ್ಣ ತಮ್ಗಳು ತಗಾಕ ತಂಗಿರ್ತಾಗು ಚೆನ್ನಾಗಿರ್ಬೇಕು ಅಪ್ಪ ಎಮ್ಮೈನ್ ತಗೊಂಬೋದು ಗೊತ್ತೇ ಆಗಿರ್ಲಿಲ್ಲ ಈಗ ಅರಿವಾಗೈತಿ. ಮ್ಯಾಲೆ ಬಿದ್ದು ಮಾತಾಡ್ಸಕ್ಕೆ ಹೋಗುತ್ತೆ ಅದು ನೋಡು. ನಮ್ಮ ಅಣ್ಣ ಯಾತ ಹಿಂಗೆ ಹಿಂಗೆ ಅಂತ ಯಾತ ಹೇಳ್ತಾಳೆ. ಯಾತ ಹೇಳ್ತಾಳೆ ನಮ್ಮ ಅಕ್ಕಯ್ಯ ಅಂತ. ಅಕ್ಕಯ್ಯನ ಅಂತಂತ ಮಾತಂದಿದ್ಲು. ಅವಳೆಲ್ಲಿ ಮಾತಾಡಿಸ್ತಾಳೆ ಸ್ವಾತಿ, ಅವಳು ಮಾತಾಡ್ಸಲ್ಲ. ಅಂತ ಅಕ್ಕ ತಂಗಿರ್ತಕ್ಕ ಚೆನ್ನಾಗಿದ್ದಿದ್ರೆ ನಮ್ಮ ತಗು ಚೆನ್ನಾಗಿರೋಳು. ಅವಳು ಎಲ್ಲರ ತಗು ಹಂಗೆ ಮಾಡ್ಕೊಂಡಿರೋದಕ್ಕೆ ಮತ್ತೆ ಅವಳು ಹಿಂಗೆ ಆಗಿರೋದು ಏತಾಗ ಅವಳು ದಾಣೆ ಬರ ಅಷ್ಟೇ. ಅವಳು ಯೋಸ್ತಿನೀಗ ನಮ್ಮನ್ನು ತೋರಿಸ್ಕೋಬೇಕು ಅಂತ ಮಾಡ್ದಾಳೆ, ಇನ್ನು ಯೋಸ್ತಿನ ತೋರಿಸ್ಕೊಂತಾಳೆ ಅವಳು. ಇನ್ನು ನಮ್ಮ ಮುಂದೆ ತೋರಿಸ್ಕೋಬೇಕು ಚೆನ್ನಾಗಿರ್ಬೇಕು ಅಂತ ನನ್ನ ಮೇಲೆ ಆರೋಗಿತ್ತಿ ಮೇಲೆ ಅವಳು ಇದು ಮಾಡಕ್ಕೆ ಬಂದರೆ ಎಷ್ಟು ಕಷ್ಟ ಅಲ್ವೇ ಒಂದು ಮನೆ ಕಟ್ಟೋದು. ಭಾಳ ಕಷ್ಟ ನೋಡು. ಎಷ್ಟು ಚೆನ್ನಾಗಿ ಕಾಣುತ್ತಲ್ವೇ ಇಲ್ಲಿಗೆ ನಮ್ಮ ಮನೆ ಎಲ್ಲ ಪಾರ್ಕಿಂಗ್ ಕಲ್ಲೂ ಚೆನ್ನಾಗಿದೆ ನೋಡು. ಎಷ್ಟು ಮುಂದೆ ಏನಾದರೂ ಕೆಲಸ ಕಾರ್ಯ ಮಾಡಿದಾಗೆಲ್ಲ ಕಾಂಪೌಂಡಿಂಗ್ ಎಲ್ಲ ನೋಡಿ ಗಿಡಗಳು ಹಾಕಕ್ಕೆ ಎಲ್ಲ ಬಿಡ್ಸವನೆ. ಪ್ಲ್ಯಾನ್ ಮಾಡಿ ಚೆನ್ನಾಗಿ ಕಟ್ಸವನೆ ನಮ್ಮ ಅಣ್ಣ ಮನೇನ. ಚೆನ್ನಾಗಿ ಮಾಡಿಸಿದಾನೆ. ಪ್ಲ್ಯಾನ್ ಮಾಡಬೇಕು ಮುಂಚೆನೆ. ಚೆನ್ನಾಗಿ ಕಾಣಿಸುತ್ತಲ್ವೇ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನಿಂತ್ಕೊಬಿಟ್ರಂತೆ ಎಡ್ಡಿಂಗ್ ಹೊಡಿತೈತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅಪ್ಪ 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 ನೋಡ್ಬೇಕು ಎರಡು ಕಣ್ಣು ಸಾಲದು. ಮತ್ತೆ ನೋಡಕ್ಕೆ ಎರಡು ಕಣ್ಣು ಸಾಲದು ಹಂಗೆ ಐತಪ್ಪ ಮನೆ ಅಂತೂ. ನಾನು ಯಾರ್ದು ಒಂದು ಕಡೆ ಓದ್ಸತಿ ಬಂದಾಗ ಇನ್ನೂ ನಾನು ಬಂದಾಗ ಇನ್ನು ಕಟ್ತಾ ಇದ್ರೇನಪ್ಪ. ಅದು ಬಣ್ಣಗಿನ ಎಲ್ಲ ಆದಾಗಲೇ ಎಡ್ಡಿಂಗ್ ಹೊಡಿಯೋದು ಅಂತಾರಲ್ಲ ಹಂಗೆ ಚೆನ್ನಾಗಿ ಮಾಡಿದ್ದಾರೆ ಮತ್ತು. ನಮ್ಮ ಅಣ್ಣ ಕಷ್ಟ ಬಿದ್ದವನೇ, ಕಷ್ಟ ಬಿದ್ದು ಕಟ್ಸವನೆ. ಇವಳೇನು ಇದಕ್ಕಿದ್ದಂಗೆ ಹಿಂಗೆ ನಮ್ಮ ಅಣ್ಣ ಕಷ್ಟ ಬಿದ್ದವನೇ ಹಿಂಗೆ ಹಿಂಗೆ ಅಂತ ಏನು ಹೇಳ್ತಾ ಅಂತ ಇದ್ದಾಳೆ. ಕಷ್ಟ ಪಡ್ದಲೆ ಯಾವುದೂ ಆಗಲ್ಲ. ಅಯ್ಯೋ ಪಾಪ ಬೋಲು ಕಷ್ಟ ಬಿದ್ದವ್ರೆ, ಎಲ್ಲ ಕಷ್ಟ ಬಿದ್ದು ಕಟ್ಸಿರೋ ಮನೆ. ಹೇಳಮ್ಮ ನನಗೂ ಅದೇ ಆಸೆ. ಬೆಂಗಳೂರಲ್ಲಿ ಎಲ್ಲ ಚೆನ್ನಾಗಿ ದುಡ್ಕೊಂಬಂದು ನಾನು ಒಂದು ಮನೆ ಕಟ್ಕೋಬೇಕು, ಇಲ್ಲಿ ಮನೆ ಕಟ್ಟಬೇಕು ಅಂಬೋದು ನನಗೂ ಆಸೆ ಐತೆ ಕಣೆ. ಏನು ಮಾಡ್ತೀಯಾ ಆದರೆ ಏನೋ ಒಂಥರ ಹೋಗು. ನನಗೂ ಭಾಳ ಆಸೆ ಐತೆ ಮನೆ ಕಟ್ಟಬೇಕು ಅಂತ. ಎಷ್ಟು ಚೆನ್ನಾಗೈತಪ್ಪ. ಎಷ್ಟು ಗಾಡಿ ಬೇಕಾದ್ರೂ ನಿಲ್ಲಿಸ್ಬೋದು. ಯಾವುದಾದ್ರೂ ದೇವ್ರು ಮಾಡಿದಾಗ ಇಲ್ಲೆಲ್ಲ ಪೆಂಡಾಲ್ ಹಾಕಿ ಇಲ್ಲೇ ಒಳಗಡೆ ಊಟಕ್ಕೆ ಇಡ್ಬೋದು. ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ. ಹಂಗೆ ಒಳಗೆ ಹೆಂಗೈತಪ್ಪ ಹೋಗಿ ನೋಡ್ಬೋದಾಗಿತ್ತೇನಲ್ವೇ. ಇನ್ನೂ ಆಗಿಲ್ವೇನ. ಎಲ್ಲ ರೆಡಿ ಆಗೈತೆ. ನಾನು ಬೀಗ ತಂದಿರೋಕ್ಕಿಲ್ಲ. ಅವನು ಬೀಗ ಹಾಕಿದ್ದಾನೆ. ಮಂತಾಗೆ ನಾನು ಐತೇನ ಬೀಗ ಆಮೇಲೆ ನೋಡೋಣ ಬಾ. ಚೆನ್ನಾಗಿ ಕಟ್ಸವ ನಮ್ಮ ಅಣ್ಣ. ಎಲ್ಲರೂ ಹಂಗೆ ಅಂತಾರೆ, ಊರಾಗೆಲ್ಲ ಕೊಂಡಾಡ್ತಾರೆ ನಮ್ಮ ಅಣ್ಣನ. ಚೆನ್ನಾಗಿ ಮನೆ ಕಟ್ಸಿದ್ಯಪ್ಪ, ಚೆನ್ನಾಗಿ ಮನೆ ಕಟ್ಸಿದ್ಯಪ್ಪ, ಒಬ್ಬನೇ ಮಗ ಆಗಿದ್ರು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ನಮ್ಮ ಅಣ್ಣನ ಊರಾಗೆಲ್ಲ ಕೊಂಡಾಡ್ತಾರೆ. ರಾಣಿ ಮೇಗಳ ಸಿಟ್ಟಿಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಕ್ಕ ಎಲ್ಲರ ತಗು ಚೆನ್ನಾಗಿರ್ಬೇಕು. ಅದಕ್ಕೆ ನಾನೇ ತಗ್ಗಿ ಮಾತಾಡಿಸ್ತಾ ಇದ್ದೀನಿ ಎಲ್ಲಾರು. ನಾನೇ ನನ್ನ ಕಿರುಟ ಕೆಳಕ್ಕೆ ಬಿದ್ದರೂ ಪರವಾಗಿಲ್ಲ ಅಂತೇಳಿ ನಾನೇ ತಗ್ಗಿ ಮಾತಾಡಿಸ್ತಾ ಇದ್ದೀನಿ. ನಾನಿಲ್ಲ ಅಂದಿದ್ರೆ ನಾನು ಯಾರನ್ನೂ ತಗ್ಗಿ ಮಾತಾಡಿಸ್ತಿರ್ಲಿಲ್ಲ. ಆ ರಾಣಿ ಮೇಗಳ ಇರೋ ಸಿಟ್ಟಿಗೋಸ್ಕರ ನಾನೇ ಎಲ್ಲರ ತಗು ತಗ್ಗಿ ಮಾತಾಡಿಸ್ತಾ ಇದ್ದೀನಿ. ಎಲ್ಲ ಅವಳ ಮುಂದೆ ಚೆನ್ನಾಗಿರಬೇಕು, ಚೆನ್ನಾಗಿ ತೋರಿಸ್ಬೇಕು ಅಂತ. ಅವಳಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.